ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಸೌಮ್ಯ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನೋಡೋಣ. ನಾನು ಈ ದಿನ ನಿಮಗೆ ಅಕ್ಕಿ ಪಾಯಸ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ನೋಡೋಣ. ನಾನು ಒಂದು ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ಅಕ್ಕಿ ನಾನು ಮಸೂರ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೇನಾದರೂ ರೇಷನ್ ಅಕ್ಕಿ ಇದ್ದರೂ ರೇಷನ್ ಅಕ್ಕಿ ಸಹ ತೊಗೊಳ್ಬೋದು. ಮತ್ತು ನಾನು ಇದನ್ನು ನೈಟ್ ನೆನೆಸಿಟ್ಟಿದ್ದೀನಿ. ನೀವೇನಾದರೂ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಒಂದು 3 ಅವರ್ ನೆಂದರೂ ಪರವಾಗಿಲ್ಲ, ಸಾಕು. ಸೊ ನಾನು ನೈಟೇ ನೆನೆಸಿರೋದಕ್ಕೆ ಚೆನ್ನಾಗಿ ನೆಂದಿದೆ. ಸೊ ಈ ಅಕ್ಕಿನ ನಾವೇನು ಮಾಡಬೇಕು ಅಂತ ನಿಮಗೆ ನಾನು ಹೇಳ್ತೀನಿ. ಇದನ್ನು ಸೈಡ್ಗೆ ಇಡೋಣ. ನೋಡಿ, ಈಗ ನಾನು ಇದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಅಂದರೆ ಒಂದು ಗ್ಲಾಸ್ಗೆ 2 ಗ್ಲಾಸ್ ಹಾಕಬೇಕು. ನಾನು ಇದರಲ್ಲಿ ಒಂದು ಗ್ಲಾಸ್ ಇದೆ ಅಷ್ಟೇ, ನಾನು 2 ಗ್ಲಾಸ್ ಹಾಕ್ತೀನಿ. ಸೊ ನೋಡಿ, ಒಂದು ಅರ್ಧ ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ. ನಾವು ಬೇಕಾದರೆ ಕಡಲೆ ಬೀಜ ಹಾಕ್ಕೊಳ್ತೀನಿ ಅಂದ್ರೂ ಹಾಕ್ಕೊಳ್ಬೋದು, ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ. ಮತ್ತು ನಾನು ಒಂದು ಬೌಲಷ್ಟು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನೀವೇನಾದರೂ ಒಣ ಕೊಬ್ಬರಿ ತುರಿ ಹಾಕ್ತೀನಿ ಅಂದ್ರೂ ಪರವಾಗಿಲ್ಲ, ಹಾಕಿ. ಮತ್ತು ಇದರಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಡ್ರೈ ಫ್ರೂಟ್ಸ್ ಹಾಕಿದ್ರೂ ಪರವಾಗಿಲ್ಲ, ಹಾಕ್ಕೊಡಿ. ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಪಾತ್ರೆ ಇಟ್ಕೊಂಡು ಅದರೊಳಗಡೆ ನಾನು ಅಕ್ಕಿ ಹಿಟ್ಟು ರುಬ್ಬಿದ್ನಲ್ವ ಅದನ್ನು ಹಾಕಿದ್ದೀನಿ. ಮತ್ತು ನಾನು ಒಂದು 4 ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ನೀರು. ನೀವೇನಾದ್ರೂ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಪರವಾಗಿಲ್ಲ. ಇದರಲ್ಲಿ ಏನಂದರೆ ಇಂಪಾರ್ಟೆಂಟಾಗಿ ನಮಗೆ ಜಾಸ್ತಿ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು, ಇದರಲ್ಲಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಪ್ರಾಬ್ಲಮ್ ಏನೂ ಆಗೋಲ್ಲ. ಮತ್ತು ನಾವು ಹಾಕಿದ ತಕ್ಷಣವೇ ನಾವು ಇದನ್ನು ಈ ಥರ ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ನಾವು ಫಸ್ಟಿಂದನೂ ಅಷ್ಟೇ ಕೈ ಬಿಡದೆ ಕಲಿಸ್ತಿರ್ಬೇಕು. ಮತ್ತು ನಾವೇನು ಮಾಡಬೇಕಂದ್ರೆ, ಇದರಲ್ಲಿ ಏನಾದರೂ ನಮಗೆ ಶುಗರ್ ಬೇಡ, ನಮಗೆ ಬೆಲ್ಲ ಬೇಕು, ನಾವು ಬೆಲ್ಲ ಆ್ಯಡ್ ಮಾಡ್ಕೊತೀನಿ ಅಂದರೂ ನಾವು ಆ್ಯಡ್ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಮತ್ತು ನಾವೇನಾದರೂ ಕಲರ್ ಯೂಸ್ ಮಾಡ್ಕೊತೀನಿ ಅಂದರೆ ಸಹ ಯೂಸ್ ಮಾಡ್ಕೋಬೋದು. ಬಟ್ ನಾನು ಯಾವುದೇ ಕಲರ್ಸು ಏನು ಯೂಸ್ ಮಾಡ್ತಿಲ್ಲ, ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಟೈಮಿಂಗ್ಸ್ ಬರೀ ಒಂದು 5 ನಿಮಿಷ ತೊಗೊಂಡ್ರೆ ಸಾಕು. ಯಾರಾದರೂ ನೆಂಟರು ಬಂದರೆ ಬೇಗ ಮಾಡಬೇಕಂದ್ರೆ ಇದನ್ನು ಮಾಡಿ. ಮತ್ತು ನೀವೇನಾದರೂ ಇದಕ್ಕೆ ಸೇಮಿಯಾ ಹಾಕ್ಕೊಳ್ತೀನಿ ಅಂದ್ರೂ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಏನೂ ಹಾಕ್ಕೊಳ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಮತ್ತು ಕೊಬ್ಬರಿನೂ ಅಷ್ಟೇ, ನಾವು ಮಾತ್ರ ಹಸಿ ಕೊಬ್ಬರಿ ಇಲ್ಲ, ನಮ್ಮ ಹತ್ರ ಒಣ ಕೊಬ್ಬರಿ ಇದೆ, ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು. ನಾವು ತುರ್ದು ಹಾಕ್ಕೊಳ್ತೀನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೀಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಕಡಲೆಬೇಳೆನೂ ಅಷ್ಟೇ ನಮಗಿನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊತೀರಿ, ಜಾಸ್ತಿ ಹಾಕ್ಕೊತೀನಿ ಅಂದ್ರೂ ಹಾಕ್ಕೊಳ್ಬೋದು, ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಸೊ ಮತ್ತು ಕಡಲೆಬೇಳೆ ಹಾಕಿದ್ಮೇಲೆ ಕೈ ಬಿಡಬಾರ್ದು, ಈ ರೀತಿ ಕಲಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಮರಿಬೇಡಿ. 5 ನಿಮಿಷದಲ್ಲಿ ಮಾಡೋ ರೆಸಿಪಿ ಆದರೂ ಪರವಾಗಿಲ್ಲ, ನಾವು ಕೈ ಬಿಡದೆ ಕಲಿಸ್ತಾನೆ ಇರಬೇಕು. ಮತ್ತು ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ. ನೀವು ಶುಗರ್ ಅಷ್ಟೇ ನೋಡ್ಕೊಂಡು ಹಾಕ್ಕೊತೀರಂದ್ರೂ ಪರವಾಗಿಲ್ಲ, ನಮಗೆ ಕಡಿಮೆ ಬೇಕಂದ್ರೂ ಹಾಕ್ಕೊಡಿ. ನಮಗಿನ್ನೂ ನಾವು ಜಾಸ್ತಿ ತೊಗೊತೀರಂದ್ರೂ ನಮಗೆ ಕಡಲೆಬೇಳೆ ಬೆಂದಿದೆ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಯಾರಾದರೂ ನೆಂಟರು ಬಂದರೆ ಬೇಗ ಮಾಡ್ಕೊಳ್ಬೋದು, ಟ್ರೈ ಮಾಡಿ. ಮನೆಯಲ್ಲಿ ನಾನು ಮಾಡೋ ರೆಸಿಪಿ ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ. ಮತ್ತು ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಈಸಿ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ ಫಾಲೋ ಆಗೋದಂತೂ ಮರಿಬೇಡಿ. ಆಮೇಲೆ ಉಕ್ಕು ಬರ್ತಾ ಇದೆಯಲ್ವ, ಸೊ ಆಗ ನಾವು ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಬೇಕು. ನಾನು ಆಲ್ರೆಡಿ ಕೊಬ್ಬರಿ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ನಿಮ್ಗೇನಾದ್ರು ರುಬ್ಬಕ್ಕೆ ಸಹ ಬೇಕು, ಸ್ಟವ್ ಆಫ್ ಮಾಡಿದ್ದೀನಿ. ಇನ್ನೊಂದು ಕಡೆ ನಾನು ತುಪ್ಪದಲ್ಲಿ ನಾವು ತಗೊಂಡ್ರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕರ್ಕೊಳ್ತಾ ಇದ್ದೀನಿ. ಕರ್ದ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ತೀನಿ. ಮತ್ತು ಇಲಾಚಿ ಸಹ ನಾನು ಇದ್ರ ಜೊತೆಲೇ ಹಾಕ್ತಾಯಿದ್ದೀನಿ. ಸೊ ನೀವು ನೋಡಲಿಲ್ಲ, ನಾನು ಹೇಳಿದ ಪ್ರೋಸೆಸ್ಸು ನೀವು ಮಾಡಿದ್ರೆ ಸಾಕು. ಇಲಾಚಿನೂ ಹಾಕಿದ್ದೀನಿ, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿದ್ದೀನಿ. ನಿಮಗೇನಾದ್ರೂ ತುಪ್ಪದಲ್ಲಿ ಆಗಲ್ಲ ಅಂದರೆ ನೀವು ಎಣ್ಣೆಯಲ್ಲಾದ್ರೂ ಕರ್ದ್ಕೊಳ್ಬೋದು, ಏನೂ ಆಗಲ್ಲ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವೇ ನೋಡಿ. ತುಪ್ಪದಲ್ಲಿ ಕರ್ದ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಇದನ್ನು ಸ್ವಲ್ಪ ಚೆನ್ನಾಗಿ ಕೊಡಿ, ಆಗ
ಚೆನ್ನಾಗಿರುತ್ತೆ. ಈಗ ಇದನ್ನೊಂದು ಸರ್ವಿಂಗ್ ಬೌಲಲ್ಲಿ ತಗೊಳ್ಳೋಣ. ಈ ಸರ್ವಿಂಗ್ ಬೌಲಲ್ಲಿ ತಗೊಂಡ್ಮೇಲೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಒಮ್ಮೆ ನೋಡೋಣ. ನೋಡಿ, ನಾನು ಇಲಾಚಿ ಇನ್ನೊಂದು ಸಲ ಹಾಕ್ತೀನಿ. ಇಲಾಚಿ ಇಷ್ಟ ಇಲ್ಲದಿದ್ದರೂ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಈ ನ್ಯೂ ಇಯರ್ಗೆ ಇದನ್ನು ನೀವು ಮನೇಲಿ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಮತ್ತು ಮನೇಲಿ ಒಮ್ಮೆ ಆದರೂ ಟ್ರೈ ಮಾಡಿ. ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಚಾನಲ್ ವಾಚ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.